ಬ್ಲಡ್ ಲೈನ್ ಎಲ್ಲರನ್ನು ಕೂಡ ಧ್ವಂಸ ಮಾಡ್ತಾ ಇದ್ರೆ ಕೋಡಿ ರೋಡ್ಸ್ ಅವರು ಬ್ಲಡ್ ಲೈನ್ ಜೊತೆಗೇನೆ ಮೈಂಡ್ ಗೇಮ್ ನ ಆಡ್ತಾ ಇದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬರ್ತಾರೆ. ಕ್ರೌಡ್ ಫುಲ್ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಮೊದಲನೇದಾಗಿ ಸೊ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ದ ವಾಯ್ಸ್ ಆಫ್ WWE ಮೈಕಲ್ ಕೋಲ್ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅವರು ಸ್ಮ್ಯಾಕ್ ಡೌನ್ಗೆ ಬಂದಿದ್ದಾರೆ. ಅಂಡ್ ಎರಡನೇದಾಗಿ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ನಾನು ನನ್ನ ಚಾಂಪಿಯನ್ಶಿಪ್ ನ ಕೆವಿನ್ ಓವೆನ್ಸ್ ಅವರ ವಿರುದ್ಧ ಸಕ್ಸಸ್ಫುಲಿ ರಿಟೈನ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾರಿಂದನಾದ್ರೂ ಇಂಟರಪ್ಟ್ ಆಗ್ಬಹುದು. ಬಟ್ ಅದಕ್ಕಿಂತ ಮುಂಚೆ ನಾನು ನನ್ನನ್ನ ಕಾಲ್ ಔಟ್ ಮಾಡಿದಂತಹ ಬ್ಲಡ್ ಲೈನ್ ನ ಕರಿತಾ ಇದ್ದೀನಿ ಅಂತ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ನ ನಮ್ಮ ಕೋಡಿ ರೋಡ್ಸ್ ಅವರು ಕಾಲ್ ಔಟ್ ಮಾಡ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕೋವಾ ಹಾಗೆ ಬ್ಲಡ್ ಲೈನ್ ನ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ನಮ್ಮ ಸೋಲೋ ಸಿಕೋವಾ ಅವರು ಬರ್ತಾನೆ ಹೇಳ್ತಾರೆ, ನೀನ್ ಇಲ್ಲಿ ಬಂದ್ಬಿಟ್ಟು ನಿನ್ನ ಮಾತುಕತೆ ಎಲ್ಲ ಮುಗ್ದಿದ್ರೆ ಸ್ವಲ್ಪ ಇವಾಗ ಮೇನ್ ವಿಚಾರಕ್ಕೆ ಬರೋಣ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಎಲ್ಲರನ್ನು ಕೂಡ ರಿಂಗ್ ಸೈಡ್ ಅಲ್ಲಿ ನಿಲ್ಲಿಸಿ ಅವ್ರು ಮಾತ್ರ ರಿಂಗ್ ಮೇಲ್ಗಡೆ ಹತ್ತು ಬರ್ತಾರೆ. ಅಂಡ್ ಹೇಳ್ತಾರೆ, ಈಗ ನೀನು ಫೈನಲಿ ನಿನ್ನ ಒಂದು ಚಾಂಪಿಯನ್ಶಿಪ್ ನ ಒಬ್ಬ ಟ್ರೂ ಚಾಲೆಂಜರ್ ಮೇಲೆ ಡಿಫೆಂಡ್ ಮಾಡಬೇಕಾದಂತಹ ಟೈಮ್ ಬಂದಿದೆ. ಯಾಕಂದ್ರೆ ನಿನ್ಗೂ ಕೂಡ ಗೊತ್ತು ಹಾಗೆ ನನ್ಗೂ ಕೂಡ ಗೊತ್ತು, ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಬಂದಿರಲಿಲ್ಲ ಅಂತಿದ್ರೆ ನಾನ್ ನಿನ್ನನ್ನ ಸೋಲಿಸ್ತಾ ಇದ್ದೆ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ. ಅಂಡ್ ಆಗ ಫುಲ್ ಕ್ರೌಡ್ ವಿ ವಾಂಟ್ ರೋಮನ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಬರ್ಲಿಲ್ಲ ಅಂದಿದ್ರೆ ನಾನು ಚಾಂಪಿಯನ್ ಆಗ್ತಾ ಇದ್ದೆ, ಅದಕ್ಕೋಸ್ಕರ ಈಗ ನನಗೆ ಮತ್ತೊಮ್ಮೆ ನಿನ್ನ ಚಾಂಪಿಯನ್ಶಿಪ್ ಗೆ ರಿಮ್ಯಾಚ್ ಬೇಕು ಅಂತ ನಮ್ಮ ಸೋಲೋ ಸಿಕೋವಾ ಅವರು ಕೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಗೆ ಹೋಗ್ತಾ ಇದೆ. ಸೊ ಒಂದು ಪ್ರೀಮಿಯರ್ ಶೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಲ್ಲಿ ನಾನು ನನ್ನ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕಾದ್ರೆ ಆ ಒಬ್ಬ ಅಥ್ಲೆಟಿಕ್ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು, ತುಂಬಾನೇ ಎಂಗೇಜಿಂಗ್ ಆಗಿರ್ಬೇಕು. ಅಂಡ್ ಆ ಅಥ್ಲೆಟಿಕ್ ಸೋಲೋ ಸಿಕೋವಾ ನೀನಂತೂ ಅಲ್ಲ, ಜಾಕೋಬ್ ಫಾಟೋ, ನಾನು ನಿನ್ ಮೇಲೆ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಇದ್ದೀನಿ. ಸೊ ಸುಮೋವನ್ ವೇರ್ ವೋಲ್ಫ್ ಸ್ಟೆಪ್ ಅಪ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಜಾಕೋಬ್ ಫಾಟೋ ಅವ್ರನ್ನ ಕರೀತಾರೆ. ಇಡೀ ಕ್ರೌಡ್ ಜಾಕೋಬ್ 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 ಅಂತ ಚಾನ್ಸ್ ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ನಮ್ಮ ಜಾಕೋಬ್ ಫಾಟೋ ಅವರು ಕೂಡ ಸೀದಾ ಸೋಲೋ ಸಿಕೋವಾ ಅವರ ಕಡೆ ನೋಡ್ದಲೆ ಸ್ಟೇಜ್ ನ ಹತ್ತೋದಕ್ಕೆ ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ನಾನು ಏನು ಹೇಳೇ ಇಲ್ಲ, ಆದ್ರೂ ಕೂಡ ಇವನು ನನ್ ಮುಂದೆ ಬಂದು ನಿಂತ್ಕೋತಾ ಇದ್ದಾನಲ್ಲ, ಇವನಿಗೂ ಕೂಡ ಚಾಂಪಿಯನ್ಶಿಪ್ ಆಸೆ ಬಂದ್ಬಿಡ್ತಾ ಅಂತ ಜಾಕೋಬ್ ಫಾಟೋ ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಬಟ್ ಅದಾದ್ಮೇಲೆ ನಮ್ಮ ಜಾಕೋಬ್ ಫಾಟೋ ಅವರು ಸೋಲೋ ಸಿಕೋವಾ ಅವರಿಗೆ ಕೈ ಮುಗಿದ್ಬಿಟ್ಟು ರಿಂಗ್ ಇಂದ ಕೆಳಗಡೆ ಇಳಿತಾರೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನನಗೆ ಅರ್ಥ ಆಯ್ತು, ನೀವ್ ಯಾರು ಕೂಡ ನನ್ನ ಜೊತೆ ಫೈಟ್ ಆಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ನಾನು ನಿಮ್ಮನ್ನ ಯಾವಾಗ ಬೇಕಾದ್ರೂ ಕೂಡ ಮ್ಯಾಚ್ ಆಡಿ ಗೆಲ್ಬಲ್ಲೆ. ಸೊ ಮುಂದಿನ ವಾರ ಸೋಲೋ ಸಿಕೋವಾ ನಾನು ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಅವರು ಹೇಳ್ತಾರೆ, ನನಗೆ ಗೊತ್ತು ನೀನು ಮೈಂಡ್ ಗೇಮ್ ನ ಆಡ್ತಾ ಇದೀಯಾ, ನನ್ನ ಎನ್ಫೋರ್ಸರ್ ನ ನನ್ನ ವಿರುದ್ಧನೇ ತರೋದಕ್ಕೆ ನೀನು ಟ್ರೈ ಮಾಡ್ತಾ ಇದೀಯಾ, ಬಟ್ ಆ ಒಂದು ವಿಚಾರ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ನೆಕ್ಸ್ಟ್ ವೀಕ್ ನೀನು ನನಗೆ ಚಾಲೆಂಜ್ ಮಾಡಿದೆ ಅಲ್ವಾ, ಆ ಒಂದು ಚಾಲೆಂಜ್ ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ, ಬಟ್ ನಾನು ನೆಕ್ಸ್ಟ್ ವೀಕ್ ತನಕ ವೈಟ್ ಮಾಡಲ್ಲ ಅಂತ ನಮ್ಮ ಸೋಲೋ ಸಿಕೋವಾ ಅವರು ಒಂದು ಸ್ನ್ಯಾಪ್ ನ ಮಾಡ್ತಾರೆ. ಅಂಡ್ ಇಡೀ ಬ್ಲಡ್ ಲೈನ್ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೆ ಇಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಹಾಗೆ DIY ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಸೊ ಎಲ್ಲರೂ ಕೂಡ ರಿಂಗ್ ಮೇಲ್ಗಡೆ ಇರ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದ್ಬಿಟ್ಟು ಸ್ಟಾಪ್ ಸ್ಟಾಪ್ ಸ್ಟಾಪ್, ಇದನ್ನ ಇಲ್ಲೇ ನಿಲ್ಲಿಸಿ 8 ಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಇವತ್ತು ಮೈನ್ ಇವೆಂಟ್ ಮಾಡುತ್ತೆ. ಅಂಡ್ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋವಾ ನಿಮ್ಮ ಮ್ಯಾಚ್ ನ ನಾನು ನೆಕ್ಸ್ಟ್ ವೀಕ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾವುದೇ ರೀತಿಯ ಇಂಟರ್ಫರೆನ್ಸ್ ಇರಬಾರ್ದು ಅಂತ ಈ ಒಂದು ಮ್ಯಾಚ್ ನ ಸ್ಟೀಲ್ ಕೇಜ್ ಮ್ಯಾಚ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಲಿಟರಲಿ ಗೈಸ್, ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನೂ ಒಂದು ವಿಚಾರನ ಹೇಳ್ಬೇಕು, ನಾನು ಪರ್ಸನಲಿ ನಮ್ಮ ಸೋಲೋ ಸಿಕೋವಾ ಅವರ ಪ್ರೋಮೋ ಸ್ಕಿಲ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಸೊ ದಿನೇ ದಿನೇ ಅವರು ತನ್ನ ಪ್ರೋಮೋಗಳನ್ನ ಇಂಪ್ರೂವ್ ಮಾಡ್ಕೋತಾ ಬರ್ತಾ ಇದ್ದಾರೆ. ಓವರ್ ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಸಖತ್ತಾಗಿತ್ತು. ಅದಾದ್ಮೇಲೆ ನಮಗೆ ಬೇಲಿ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೇಲಿ ಅವರು ತಮ್ಮ ಫಿನಿಶರ್ ರೋಸ್ ಪ್ಲಾಂಟ್ ನ ಕನೆಕ್ಟ್ ಮಾಡಿ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೋತಾರೆ. ಇದಾದ್ಮೇಲೆ ನಮಗೆ ವಿಂಚಿ ಹಾಗೆ ಅಪೋಲೋ ಕ್ರೂಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. WWE ಅವರು ನಮ್ಮ ವಿಂಚಿ ಅವರ ಸ್ಮ್ಯಾಕ್ ಡೌನ್ ರಿಟರ್ನ್ ನ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ, ತೋರಿಸ್ತಾನೆ ಇರ್ತಾರೆ ವಿಂಚಿ ಅವರು ಇವತ್ತು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ ಅಂತ. ನಾನು ವಿಂಚಿಗೆ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ
ಆಗಿಂದಾನು ಕೂಡ ಯೋಚನೆ ಮಾಡ್ತಾ ಇದ್ದೆ, ಈ ಒಂದು ಮ್ಯಾಚ್ ಪ್ರಾರಂಭ ಆದ ಕೂಡಲೇ ಮುಗ್ದೋಯ್ತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಗೊತ್ತಾಯ್ತು ಈ ರೀತಿ ನಮ್ಮ ವಿಂಚಿ ಅವ್ರನ್ನ ಕಟ್ ಮಾಡೋದಕ್ಕೆ ಇಷ್ಟೊಂದು ಬಿಲ್ಡಪ್ ನ ಕೊಟ್ರ ಅಂತ. ಸೊ ನಮ್ಮ ವಿಂಚಿ ಅವರ ಕ್ಯಾರೆಕ್ಟರ್ ನ ಡೆವಲಪ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಪ್ರಾರಂಭ ಮಾಡಿದ ಕೂಡಲೇ ಅಪೋಲೋ ಕ್ರೂಸ್ ಅವರು ರೋಲ್ ಅಪ್ ಮಾಡಿ ಪಿನ್ ಮಾಡಿ ವಿಂಚಿ ಅವ್ರನ್ನ ಸೋಲಿಸಿ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಸೊ ತನ್ನ ಸ್ಮ್ಯಾಕ್ ಡೌನ್ ರಿಟರ್ನ್ ಮ್ಯಾಚ್ ಅಲ್ಲಿ ನಮ್ಮ ವಿಂಚಿ ಅವರು ಕೆಲವು ಸೆಕೆಂಡ್ಸ್ ಗಳಲ್ಲಿ ಸೋತಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ರಿಪಲ್ ಥ್ರೆಟ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆಸ್ಟನ್ ಥಿಯರಿ, ಗ್ರೇಸನ್ ವಾಲರ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಈ ಒಂದು ಮ್ಯಾಚ್ ನ ನಮ್ಮ ಕೆವಿನ್ ಓಯನ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಮಾಡಿಸ್ಕೊತಾರೆ ಅಂತಾನೆ ಹೇಳ್ಬೋದು. ಟ್ರಿಪಲ್ ಥ್ರೆಟ್ ಮ್ಯಾಚ್ ಅನ್ನೋದಕ್ಕಿಂತ 2-on-1 ಹ್ಯಾಂಡಿಕ್ಯಾಪ್ ಮ್ಯಾಚ್ ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರು ಟ್ಯಾಗ್ ಟೀಮ್ ಅಲ್ಲೇ ವರ್ಕ್ ಮಾಡಿದ್ರು. ಬಟ್ ಅವರ ನಡುವೆನೂ ಕೂಡ ಭಿನ್ನಾಭಿಪ್ರಾಯಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಸ್ಟನ್ ಥಿಯರಿ ಅವರು ಪಿನ್ ಮಾಡೋದಕ್ಕೆ ಹೋದಾಗ ಗ್ರೇಸನ್ ವಾಲರ್ ಅವರು ಕಾಲಿಟ್ಕೊಂಡು ಎಳಿತಾ ಇರ್ತಾರೆ. ಗ್ರೇಸನ್ ವಾಲರ್ ಅವರು ಪಿನ್ ಮಾಡೋದಕ್ಕೆ ಹೋದಾಗ ಆಸ್ಟನ್ ಥಿಯರಿ ಅವರು ಕಾಲಿಟ್ಕೊಂಡು ಎಳಿತಾ ಇರ್ತಾರೆ. ನಮ್ಮ ಕೆವಿನ್ ಓಯನ್ಸ್ ಅವರು ಇಬ್ರು ಕೂಡ ಸಖತ್ತಾಗಿ ಹ್ಯಾಂಡಲ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ತಮ್ಮ ಫಿನಿಶರ್ ಸ್ಟನ್ನರ್ ನ ಕನೆಕ್ಟ್ ಮಾಡಿ ಆಸ್ಟನ್ ಥಿಯರಿ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಸೊ ನಮ್ಮ ಕೆವಿನ್ ಓಯನ್ಸ್ ಅವರು ಗೆದ್ದಾದ್ಮೇಲೆ ಆಸ್ಟನ್ ಥಿಯರಿ ಆಗಿ ಗ್ರೇಸನ್ ವಾಲರ್ ಅವರು ಕೆವಿನ್ ಓಯನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಈ ಒಂದು ಮ್ಯಾಚ್ ಅಲ್ಲಿ ಆದ್ರೂ ನಮ್ಮ ಆಸ್ಟನ್ ಥಿಯರಿ ಅವರ ಫೇಸ್ ಟರ್ನ್ ಆಗಿದ್ರೆ ಚೆನ್ನಾಗಿರೋದು. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ LA ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ LA ನೈಟ್ ಅವರು ರಿಂಗ್ ಮೇಲೆ ಬರ್ತಾರೆ ಅಂಡ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಾನು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿ 30 ದಿನ ಆಗಿದೆ ಅಂಡ್ ನಾನು ಈಗಾಗಲೇ 2 ಬಾರಿ ನನ್ನ ಚಾಂಪಿಯನ್ಶಿಪ್ ನ ಸಕ್ಸಸ್ಫುಲಿ ಡಿಫೆಂಡ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಇಂಟರ್ನ್ಯಾಷನಲ್ ಶೋಗಳಲ್ಲಿ. ಸೊ ನಾನೀಗ ಓಪನ್ ಚಾಲೆಂಜ್ ಇಟ್ಟರು ಕೂಡ ನನ್ನ ಮುಂದೆ ಯಾರೇ ಚಾಲೆಂಜರ್ ಬಂದ್ರು ಕೂಡ ರಿಸಲ್ಟ್ ಮಾತ್ರ ಸೇಮ್ ಆಗಿರುತ್ತೆ. ಅಂಡ್ ನಾನು ನಿಮ್ಮ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ LA ನೈಟ್ ಆಗಿರ್ತೀನಿ ಅಂತ LA ನೈಟ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಕಾರ್ಮೆಲ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕಾರ್ಮೆಲ್ ಅವರು ಬಂದ್ಬಿಟ್ಟು LA ನೈಟ್ ಅವ್ರನ್ನ ರೋಸ್ಟ್ ಮಾಡಿ ನಾನು ನಿನ್ನ ಚಾಂಪಿಯನ್ಶಿಪ್ ಗೆ ನೆಕ್ಸ್ಟ್ ಆನ್ ದ ಲೈನ್ ಆಗೋದಕ್ಕೆ ಅರ್ಹ ವ್ಯಕ್ತಿ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಆಂಡ್ರಾದೆ ಅವರು ಕೂಡ ಬರ್ತಾರೆ. ಆಂಡ್ರಾದೆ ಅವರು ಬಂದ್ಬಿಟ್ಟು ನಾನು ಕೂಡ ಅರ್ಹ ವ್ಯಕ್ತಿ ಅಂತ ಇವರಿಬ್ಬರೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರಿಂಗ್ ಅಲ್ಲಿ ಇವರಿಬ್ಬರೇ ಹೊಡೆದಾಡ್ಕೊಳ್ಳೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಅಂಡ್ ಹಿಂದೆಯಿಂದ ನಮ್ಮ LA ನೈಟ್ ಅವರು ಇಬ್ರಿಗೂ ಕೂಡ ಒಂದೊಂದು BFT ನ ಕನೆಕ್ಟ್ ಮಾಡಿ ಮಲಗಿಸ್ಬಿಟ್ಟು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಫೈನಲಿ ಆಂಡ್ರಾದೆ ಹಾಗೆ ಕಾರ್ಮೆಲೋ ಇವರಿಬ್ರು ಕೂಡ WWE ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಆಗ್ತಾ ಇದೆ. ಅಂಡ್ ಅದನ್ನ ನೋಡಿ ಸಖತ್ತು ಖುಷಿ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಚೆಲ್ಸಿ ಅಗ್ರೀನ್ ಹಾಗೆ ಮಿಚಿನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದರಿಂದ ನಮ್ಮ ಚೆಲ್ಸಿ ಅಗ್ರೀನ್ ಅವರು ತಮ್ಮ ಫಿನಿಶರ್ ಕಿಲ್ ಸ್ವಿಚ್ ನ ಕನೆಕ್ಟ್ ಮಾಡಿ ಮಿಚಿನ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಲಡ್ ಲೈನ್ ವರ್ಸಸ್ DIY ಹಾಗೆ ಸ್ಟ್ರೀಟ್ ಪ್ರಾಫಿಟ್ ಅವರ ನಡುವೆ ಒಂದು 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಮ್ಯಾಚ್ ಅಲ್ಲಿ ನಾನು ಕಳೆದ ಸ್ಮ್ಯಾಕ್ ಡೌನ್ ಪ್ರಿವ್ಯೂ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರಿಗೆ ಟ್ಯಾಗ್ ಸಿಕ್ಕಿ 5 ನಿಮಿಷಕ್ಕೆ ಮ್ಯಾಚ್ ಮುಗ್ದೋಗುತ್ತೆ ಅಂತ. ಅಂಡ್ ಅದೇ ರೀತಿ ನಮ್ಮ ಜಾಕೋ ಫಾಟೋ ಅವರಿಗೆ ಟ್ಯಾಗ್ ಸಿಕ್ತಾಗೆಲ್ಲದು ಕೂಡ ಅವರು ಮ್ಯಾಚ್ ನ ಬೇಗ ಮುಗಿಸೋದ್ರಲ್ಲಿ ಇದ್ರು ಅಂತಾನೆ ಹೇಳ್ಬಹುದು. ಲಿಟರಲಿ ನಮ್ಮ ಜಾಕೋ ಫಾಟೋ ಅವರು ಮಾತ್ರ ಎಲ್ಲರನ್ನು ಕೂಡ ಡಿಸ್ಟ್ರಾಯ್ ಮಾಡಿದ್ರು. ಅಂಡ್ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ಮತ್ತೊಮ್ಮೆ ನಮ್ಮ ಜಾಕೋ ಫಾಟೋ ಅವರಿಗೆ ಟ್ಯಾಗ್ ಸಿಗುತ್ತೆ. ಅವ್ರು ಎಲ್ಲರನ್ನು ಕೂಡ ಡಿಸ್ಟ್ರಾಯ್ ಮಾಡ್ಬಿಟ್ಟು ಮಾಂಟೆಸ್ ಫೋರ್ಡ್ ಅವರಿಗೆ DDT ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಸೋಲೋ ಸಿಕೋ ಅವರು ಜಾಕೋ ಫಾಟೋ ಅವರ ಬಳಿ ಟ್ಯಾಗ್ ನ ತಗೊಂಡು ಮಾಂಟೆಸ್ ಫೋರ್ಡ್ ಅವರಿಗೆ 2 ಸುಮೋನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಮಾಂಟೆಸ್ ಫೋರ್ಡ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಅಂಡ್ ಬ್ಲಡ್ ಲೈನ್ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಇದು ಇವತ್ತಿನ ಫೈನಲ್ ಸ್ಮ್ಯಾಕ್ ಡೌನ್ WWE ಫಾಕ್ಸ್ ಅಲ್ಲಿ ಆಗಿದ್ದು. ಮುಂದಿನ ವಾರ ಎಲ್ಲಾ ಶೋಗಳು ಕೂಡ USA ನೆಟ್ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಎಲ್ಲಾ ಶೋಗಳನ್ನು ಕೂಡ WWE ಅವರು ತುಂಬಾ ದೊಡ್ಡದಾಗಿ ಬುಕ್ ಮಾಡಿದ್ದಾರೆ. ಅದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇವತ್ತಿನ ಸ್ಮ್ಯಾಕ್ ಡೌನ್ ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.